ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯನಿರತರ ಪತ್ರಕರ್ತರ ಸಂಘದ ಸಹಯೋಗದಲ್ಲಿ ಇವತ್ತು ರಾಜ್ಯ ಮಟ್ಟದ ಪತ್ರಕರ್ತರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನ ನಮ್ಮ ಜಿಲ್ಲೆಗೆ ಆತಿಥ್ಯವನ್ನ ಕೊಟ್ಟಿರುವಂತದಕ್ಕೆ ರಾಜ್ಯಾಧ್ಯಕ್ಷರಾದಂತಹ ಶಿವಾನಂದ ತಗಡೂರು ಸರ್ ಹಾಗೂ ಇಡೀ ರಾಜ್ಯ ಕಮಿಟಿಗೆ ನಾವು ಜಿಲ್ಲಾ ಸಂಘದ ಪರವಾಗಿ ತುಂಬಾ ಧನ್ಯವಾದಗಳನ್ನ ತಿಳಿಸ್ತೀವಿ. ಸೊ ನಾವು ಕೂಡ ಅವಿಭಾಜಿತ ಜಿಲ್ಲಾ ಕೋಲಾರ ಜಿಲ್ಲೆಗೆ ಸೇರಿದಂತವರು. ಡಿ.ವಿ. ಗುಂಡಪ್ಪನವರು ನಮ್ಮ ಜಿಲ್ಲೆಗೆ ಸೇರಿದಂತ ಒಬ್ಬರಾಗಿದ್ದು ಅವರು ಈ ಒಂದು ಸಂಘದ ಸಂಸ್ಥಾಪಕರು, ಹುಟ್ಟಾಕಿದಂತವರು. ಅಂತ ಒಂದು ಸಂಘದಲ್ಲಿ ಇವತ್ತು ನಮ್ಮ ಜಿಲ್ಲೆಗೆ ಈ ಒಂದು ಆತಿಥ್ಯ ಸಿಕ್ಕಿರುವಂತದಕ್ಕೆ ನಮ್ಗೆಲ್ಲರಿಗೂ ಕೂಡ ನಮ್ಮ ಇಡೀ ಜಿಲ್ಲಾ ಸಂಘಕ್ಕೆ ತುಂಬಾ ಸಂತಸವಾಗಿದೆ. ಸೊ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ಜ್ಞಾನಿಗಳು ಮತ್ತು ಜ್ಞಾನಿಗಳ ತವರೂರು ಅಂತಾನೆ ಹೇಳ್ತೀವಿ. ಸೊ ಇಂಥ ಒಂದು ನಾಡಿನಲ್ಲಿ ಇವತ್ತು ಈ ರೀತಿಯಾದಂತಹ ಒಂದು ಪತ್ರಕರ್ತರ ಮಕ್ಕಳಿಗೆ ಏನು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ. ಆ ಮಕ್ಕಳಿಗೆ ಎಲ್ರಿಗೂ ಕೂಡ ಉಜ್ವಲ ಭವಿಷ್ಯ ಸಿಗ್ತದೆ, ಒಳ್ಳೇದಾಗ್ಲಿ ಅನ್ನೋ ಕಾರಣಕ್ಕೆ ಒಂದು ಆಶಿಸ್ತೀವಿ. ಜೊತೆಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯನಿರತರ ಪತ್ರಕರ್ತರ ಸಂಘಕ್ಕೆ ಯಾವಾಗಲೂ ಕೂಡ ಸಹಕಾರನ ಕೊಟ್ಕೊಳ್ತಾ ಇದ್ದಾರೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂತವರು ಡಾಕ್ಟರ್ ಎಂ.ಸಿ. ಸುಧಾಕರ್ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಜೊತೆಗೆ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾಗಿದ್ದಂತವರು ನಮ್ಮ ಒಂದು ಅವಿಭಜಿತ ಜಿಲ್ಲೆಯವರಾದಂತಹ ಕೆ.ವಿ. ಪ್ರಭಾಕರ್ ಸರ್ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನನ್ನ ಗುರುಗಳು ಹಾಗೂ ಉತ್ತರ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದಂತಹ ಡಾಕ್ಟರ್ ಬಿ.ಕೆ. ರವಿ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಜೊತೆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸದಾ ಸಹಕಾರವನ್ನು ಕೊಡ್ತಾ ಈ ಒಂದು ಕಾರ್ಯಕ್ರಮ ಯಶಸ್ಸಿಗೆ ಕಾರಣಕರ್ತರಾಗಿರುವಂತಹ ಈ ಒಂದು ಜಿಲ್ಲೆಯ ದಕ್ಷ ಜಿಲ್ಲಾಧಿಕಾರಿಗಳಂತ ಜಿ. ಪ್ರಭು ಸರ್ ಅವರು ಪ್ರತಿಯೊಂದು ವಿಚಾರದಲ್ಲೂ ಮಾಧ್ಯಮಗಳಿಗೆ ಸಹಕಾರ ಕೊಟ್ಕೊಂಡು ಬರ್ತಾ ಇದ್ದಾರೆ. SP ಅವರಾದಂತಹ ಕುಶಲ್ ಚೌಕ್ಸೆ ಸರ್ ಜೊತೆ ಎಲ್ಲ ರಾಜ್ಯ ಮಟ್ಟದ ಪದಾಧಿಕಾರಿಗಳು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪತ್ರಕರ್ತರ ಸಂಘಕ್ಕೆ ಒಂದು ಇಡೀ ರಾಜ್ಯದಲ್ಲಿ ಹೆಸರು ಬರಬೇಕಂತಂದ್ರೆ ಕಾರಣ ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದಂತಹ ಜಯರಾಮಣ್ಣ ಅವರ ಒಂದು ಆಶಯ, ಅವರ ಒಂದು ದೂರದೃಷ್ಟಿ. ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳಿಗೆ, ರಾಜ್ಯದ ಘಟಕದ ಎಲ್ಲ ಪದಾಧಿಕಾರಿಗಳಿಗೆ ವಿಶೇಷವಾಗಿ ಈ ಒಂದು ಪ್ರತಿಭಾ ಪುರಸ್ಕಾರವನ್ನ ಸ್ವೀಕಾರ ಮಾಡೋದಕ್ಕೆ ಬಂದಿರುವಂತಹ ಜಿಲ್ಲೆಯ ಹಾಗೂ ರಾಜ್ಯದ ಎಲ್ಲಾ ಪತ್ರಕರ್ತರ ನಮ್ಮ ಮಕ್ಕಳು ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಹಾಗೂ ಎಲ್ಲಾ ಪತ್ರಕರ್ತರಿಗೂ ಅವರ ಕುಟುಂಬದವರಿಗೂ ಕೂಡ ಈ ಒಂದು ಕಾರ್ಯಕ್ರಮ ನಡೆಸಿದರೆ ತಮಗೂ ಕೂಡ ಅಭಿನಂದನೆಗಳು. ಸರ್, ನಮ್ಮ ಈ ಒಂದು ಪತ್ರಕರ್ತರ ಮಕ್ಕಳಿಗೆ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಆಲೋಚನೆ ಮಾಡಿದ್ದೆ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಶಿವಾನಂದ ತಗಡೂರು ಸರ್ ಅವರು. ಬೇರೆ ಬೇರೆ ಸಂಘಟನೆಗಳು, ಬೇರೆ ಬೇರೆ ಸಂಘಗಳು ಕೂಡ ಅವರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನ ಮಾಡ್ತಿದ್ರು. ನಮ್ಮ ಒಂದು ಪತ್ರಕರ್ತರ ಮಕ್ಕಳಿಗೆ ಯಾಕೆ ನಾವು ಈ ರೀತಿಯಾದಂತಹ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಬಾರ್ದು ಅಂತ ಒಂದು ಆಲೋಚನೆಯನ್ನ ಮಾಡಿ ಕಳೆದ ಕೆಲವು ವರ್ಷಗಳಿಂದ ಇದನ್ನ ಮುಂದುವರಿಸಿಕೊಂಡು ಬರ್ತಾ ಇದ್ರೆ ಅವರ ಒಂದು ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಕೊಡೋ ಜೊತೆಗೆ ಒಂದು ಪ್ರತಿಭಾ ಪುರಸ್ಕಾರ ಮಾಡಿದ್ರೆ ಅವರ ಮುಂದಿನ ಒಂದು ಶಿಕ್ಷಣಕ್ಕೂ ಕೂಡ ಒತ್ತು ಕೊಟ್ಟಂಗಾಗುತ್ತೆ, ಅವ್ರಿಗೆ ಪ್ರೇರೇಪಣೆ ಕೊಟ್ಟಂಗಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ಸೊ ಅವರಿಗೆ ಅವರು ಈ ಒಂದು ಕಾರ್ಯಕ್ರಮವಲ್ಲ, ಇಡೀ ರಾಜ್ಯದಲ್ಲಿ ಸರ್ಕಾರದಿಂದ ಪತ್ರಕರ್ತರಿಗೆ ಏನೆಲ್ಲ ಸವಲತ್ತುಗಳು ಬೇಕು, ಏನೆಲ್ಲ ಸೌಲಭ್ಯಗಳು ಬೇಕು ಅನ್ನೋದ್ರ ಬಗ್ಗೆ ನಿರಂತರವಾಗಿ ಅವರ ಆರೋಗ್ಯದ ಹಿತದೃಷ್ಟಿಯಿಂದ ಆಗಿರ್ಬೋದು, ಬೇರೆ ಬೇರೆ ಬಸ್ ಸೌಲಭ್ಯ ಇರ್ಬೋದು, ಇವೆಲ್ಲವೂ ಕೂಡ ನಿರಂತರವಾಗಿ ಅವರ ಹೋರಾಟ ಶ್ರಮದಿಂದ ಇವತ್ತು ಒಂದೊಂದು ಹಂತವಾಗಿ ಪತ್ರಕರ್ತರಿಗೆ ಕೆಲವೊಂದು ಸೌಲಭ್ಯಗಳನ್ನು ಕೊಡಿಸೋದ್ರಲ್ಲಿ ಅವರು ನಿರತರಾಗಿದ್ದಾರೆ. ಸೊ ಅವರಿಗೆ ಇಡೀ ರಾಜ್ಯದ ಎಲ್ಲಾ ಪತ್ರಕರ್ತರ ಪರವಾಗಿ ನಾವು ಅಭಿನಂದನೆಗಳನ್ನ ತಿಳಿಸಿದ್ವಿ. ಸರ್, ತಮಗೆ ತುಂಬಾ ಧನ್ಯವಾದಗಳು. ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಸಂಘದ ಬಗ್ಗೆ ನಾನು ಹೇಳಲೇಬೇಕಾಗುತ್ತೆ. ಸೊ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಸಂಘದಲ್ಲೂ ಕೂಡ ಕಳೆದ ಕೆಲವು ವರ್ಷಗಳಿಂದ ಪ್ರತಿಭಾ ಪುರಸ್ಕಾರವನ್ನ ನಿರಂತರವಾಗಿ ಹಮ್ಮಿಕೊಂಡು ಬರ್ತಾ ಇದ್ವಿ. ನಾವೇನ್ ಮಾಡ್ತಾ ಇದ್ದಾರೆ ಅಂದ್ರೆ, ಹಿಂದೆ ಇದ್ದಂತ ಅಧ್ಯಕ್ಷರು ಜಯರಾಮಣ್ಣ ಅವರ ಒಂದಷ್ಟು ಅಂದ್ರೆ ಸ್ವಂತ ಕಟ್ಟಡ ಇದೆ ನಮ್ಗೆ. ಅದರಲ್ಲಿ ಬರುವಂತ ಆದಾಯದಲ್ಲಿ 25% ವಿದ್ಯಾಭ್ಯಾಸಕ್ಕೆ, 25% ಆರೋಗ್ಯಕ್ಕೆ, 25% ಕಾರ್ಯಕ್ರಮಗಳಿಗೆ, ಇಲ್ಲಿ 25% ಸೇವಿಂಗ್ಸ್, ಈ ರೀತಿ ಒಂದು ಮಾನದಂಡ ಇಟ್ಕೊಂಡು ಅವರು ರೂಪಿಸಿದ್ದಾರೆ. ಅದೇ ರೀತಿಯಲ್ಲಿ ನಾವೆಲ್ಲ ಇವತ್ತು ಸ್ವಂತ ಯಾರ ಮೇಲೂ ಕೂಡ ಹೊಣೆಗಾರಿಕೆ ಆಗದೆ ನಾವು ಸ್ವಂತ ಒಂದು ಸಂಘದ ಹಿಡಿತದಲ್ಲೇ ನಾವು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ಕೊಂಡು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ವಿ. ನಾವು ಅಂದ್ರೆ ಈ ಪ್ರತಿಭಾ ಪುರಸ್ಕಾರ ಅಂತಂದ್ರೆ ಎಲ್ಲಾ ನಮ್ಮ ಜಿಲ್ಲೆಯಲ್ಲಿರುವಂತ ಎಲ್ಲಾ ಮಕ್ಕಳಿಗೂ ಕೂಡ ನಾವು ಸ್ಕಾಲರ್ಶಿಪ್ ಅನ್ನು ಕೊಡ್ತೀವಿ. ಅಂದ್ರೆ ಒಂದನೇ ತರಗತಿ ಓದ್ತಾ ಇರುವಂತವ್ರಿಗೆ 4,000, 5ನೇ ತರಗತಿ ಓದ್ತಾ ಇರುವಂತವ್ರಿಗೆ 6,000,
8ನೇ ತರಗತಿ ಓದ್ತಾ ಇರುವಂತವ್ರಿಗೆ 8,000, ಫಸ್ಟ್ PUC ಓದಂತವ್ರಿಗೆ 10,000, ಫಸ್ಟ್ ಇಯರ್ ಡಿಗ್ರಿಗೆ 12,000, ಫಸ್ಟ್ ಇಯರ್ ಇಂಜಿನಿಯರಿಂಗ್ ಹಾಗೂ ಮೆಡಿಕಲ್ ಓದುವಂತವ್ರಿಗೆ 25,000 ಕೊಡುವಂತ ಒಂದು ಕೆಲಸವನ್ನ ನಮ್ಮ ಜಿಲ್ಲಾ ಪತ್ರಕರ್ತರ ಸಂಘ ಮಾಡ್ತಿದೆ. ಇದು ಒಂದು ವಿದ್ಯಾರ್ಥಿಗಳಿಗೆ, ಪತ್ರಕರ್ತರ ಮಕ್ಕಳಿಗೆ ಒಂದು ಕಡೆ ಪ್ರೋತ್ಸಾಹ ಕೊಟ್ಟರೆ, ಮತ್ತೊಂದು ಕಡೆ ಆರೋಗ್ಯದ ದೃಷ್ಟಿಯಲ್ಲೂ ಕೂಡ ನಮ್ಮ ಸಂಘ ಸಾಕಷ್ಟು ಸ್ಥಿರತೆಯನ್ನ ಕಾಪಾಡಿಕೊಂಡಿದ್ದೀವಿ. ಅವರ ಒಂದು ಕಷ್ಟಗಳಿಗೆ ಸ್ಪಂದಿಸುವಂತ ನಿಟ್ಟಿನಲ್ಲಿ ನಮ್ಮ ಸಂಘ ನೆರವಾಗ್ತಿದೆ. ಸಣ್ಣ ಒಂದು ಆಸ್ಪತ್ರೆಗೆ ಏನು ಅಡ್ಮಿಟ್ ಆದ್ರೆ ಅವರಿಗೆ 10,000 ರೂಪಾಯಿಯನ್ನ ಕೂಡಲೇ ಕೊಡ್ತೀವಿ. ಸರ್ಜರಿ ಆ ರೀತಿ ಆದ್ರೆ 25,000 ಕೊಡ್ತೀವಿ. ಯಾರೇ ಪತ್ರಕರ್ತರು ಮೃತಪಟ್ರೆ ಕೆಲವೊಂದು ಈ ವಿಚಾರಗಳಿಂದ ಅವರಿಗೆ 1 ಲಕ್ಷ ರೂಪಾಯಿಯನ್ನ ಅವ್ರ ಕುಟುಂಬಕ್ಕೆ ಕೊಡ್ತೀವಿ. ನಾವು ವಿಶೇಷವಾಗಿ ಇನ್ನೊಂದು ಕಳೆದ 2 ವರ್ಷಗಳಿಂದ ಮಾಡಿದೀವಿ. ಪತ್ರಕರ್ತರ ಸದಸ್ಯತ್ವ ಶುಲ್ಕವನ್ನ ನಾವು ತೆಗೆದುಕೊಳ್ಳಲ್ಲ, ಸಂಘವೇ ಭರಿಸುತ್ತೆ. ಆ ಸದಸ್ಯತ್ವ ಶುಲ್ಕವನ್ನ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಅಂತ ಅಂದ್ರೆ 5 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಮಾಡ್ಕೊಳ್ಳೋದಕ್ಕೆ ಕಳೆದ 2 ವರ್ಷಗಳಿಂದ ನಮ್ಮ ಜಿಲ್ಲಾ ಸಂಘ ಸದಸ್ಯತ್ವ ಶುಲ್ಕವನ್ನ ಸದಸ್ಯರಿಂದ ಪಡೆಯೋದಿಲ್ಲ, ಜಿಲ್ಲಾ ಸಂಘವೇ ಭರಿಸುತ್ತೆ. ಆ ಹಣವನ್ನ ಕಡ್ಡಾಯವಾಗಿ ಎಲ್ಲಾ ಸದಸ್ಯರು ಕೂಡ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಅನ್ನ ಮಾಡ್ಕೊಳ್ಳೋದಕ್ಕೆ ನಾವು ಈ ರೀತಿಯಾದಂತಹ ಒಂದು ಸಂಘ ಪತ್ರಕರ್ತರಿಗೆ ಆರ್ಥಿಕವಾಗಿ ಅಂದ್ರೆ ಆರೋಗ್ಯ ದೃಷ್ಟಿಯಿಂದ ಆಗಿರ್ಬೋದು, ಶೈಕ್ಷಣಿಕ ವಿಚಾರದಲ್ಲಿ ಸಾಕಷ್ಟು ಅವರ ಬೆನ್ನೆಲುಬಾಗಿ ನಿಲ್ತಿದೆ. ಅವರ ಮಕ್ಕಳಿಗೆ ಆಗಲಿ, ನಮ್ಮೆಲ್ಲ ಪತ್ರಕರ್ತರ ಒಂದು ಕುಟುಂಬಕ್ಕೆ ನಾವು ಈ ರೀತಿಯಾದಂತಹ ಒಂದು ಸಂಘ ಸಾಕಷ್ಟು ನೆರವನ್ನ ಕೊಡ್ತಾ ಅವರ ಒಂದು ಆರೋಗ್ಯ ಮತ್ತು ಶಿಕ್ಷಣದತ್ತ ಹೆಚ್ಚು ಒಲವು ಕೊಟ್ಕೊಂಡು ಬರ್ತಾ ಇದೀವಿ. ಸೊ ನಾವು ಈ ಹಿಂದೆ ಕೂಡ ನಮ್ಮ ಉಸ್ತುವಾರಿ ಸಚಿವರು ಆಗಿದ್ದಂತ ಸಂದರ್ಭದಲ್ಲಿ MC ಸುಧಾಕರ್ ಸರ್ಗೆ ಸಾಕಷ್ಟು ಮನವಿಗಳನ್ನ ಕೊಟ್ಟಿದ್ವಿ. ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿ ಒಂದಷ್ಟು ಪತ್ರಕರ್ತರ ಉಳಿದ ಒಂದು ಭವನದ ಕಾಮಗಾರಿಗೆ ಒಂದಷ್ಟು ಎಸ್ಟಿಮೇಟ್ ಮಾಡಿಸಿ ನಾನು ಸಹಕಾರ ಕೊಡಿಸ್ತೀನಿ ಅಂತ ಹೇಳಿದ್ರು. ಅವರು ಆ ಪ್ರಯತ್ನದಲ್ಲಿ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ಉಳಿದಂತೆ ಎಲ್ಲಾ ಜನಪ್ರತಿನಿಧಿಗಳು ಕೂಡ ಒಂದಷ್ಟು ಸಹಕಾರವನ್ನು ಕೊಡ್ತಾ ಈಗ ಮತ್ತಷ್ಟು ನಮ್ಮ ಸಂಘದ ಮೇಲಂತಸ್ತು ಉಳಿದಿದ್ದು ಕೂಡ ನಾವು ಈ ಅವಧಿಯಲ್ಲಿ ಪೂರ್ಣಗೊಳಿಸ್ತೀವಿ ಅಂತ ಹೇಳ್ತಾ ಇದ್ವಿ. ಜೊತೆಗೆ ನಮ್ಮ ಉಪಕುಲಪತಿಗಳು ಬೆಂಗಳೂರು ವಿಶ್ವವಿದ್ಯಾಲಯ BK ರವಿ ಸರ್ ಅವರು ಕೂಡ ಇದ್ದಾರೆ. ಅವ್ರಿಗೂ ಕೂಡ ನಮ್ಮ ಒಂದು ಮನವಿ ಏನಂತಂದ್ರೆ, ಇತ್ತೀಚೆಗೆ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದಲ್ಲಿ ಪತ್ರಿಕೋದ್ಯಮದ ಒಂದು ಕೋರ್ಸ್ ಅನ್ನ ತೆಗೆದುಬಿಟ್ಟಿದ್ದಾರೆ. ಅದು ಯಾವ ಕಾರಣಕ್ಕಿಂತ ತೆಗೆದ್ರು ಏನಕ್ಕೆ ಅಂತ ಗೊತ್ತಿಲ್ಲ. ಆದ್ರೆ ಸಮಾಜದಲ್ಲಿ ವೃತ್ತಿಪರತೆಯಿಂದ ಇರುವಂತವರು ಅರ್ಹರು ನೈಜ ಪತ್ರಕರ್ತರು ಬರಬೇಕಂತಂದ್ರೆ ಶಿಕ್ಷಣ ಒಂದು ಅರ್ಹ ವಿದ್ಯಾರ್ಹತೆ ಮುಖ್ಯ. ಅಂತ ಒಂದು ಕೋರ್ಸ್ ಅನ್ನ ತೆಗೆದಿರೋದು ನಮ್ಗೆ ತುಂಬಾ ಅಂದ್ರೆ ಒಳ್ಳೆ ವಿದ್ಯಾರ್ಥಿಗಳು ಬರೋದಕ್ಕೆ ಸಹಕಾರಿ ಆಗ್ತದೆ. ಕೂಡಲೇ ನಮ್ಮ ಕುಲಪತಿಗಳು ಇದ್ದಾರೆ, ಉನ್ನತ ಶಿಕ್ಷಣ ಸಚಿವರು ಆಗಿದ್ದಾರೆ MC ಸುಧಾಕರ್ ಸರ್ ಅವರು. ಸೊ ನಮ್ಮ ಸಂಘ ಪರವಾಗಿ ಮತ್ತೆ ಈ ಎಲ್ಲಾ ಪತ್ರಕರ್ತರ ಪರವಾಗಿ ಮನವಿ ಏನಂದ್ರೆ, ಮತ್ತೆ ಪತ್ರಿಕೋದ್ಯಮದ ಕೋರ್ಸ್ ಅನ್ನ ಪುನರಾರಂಭ ಮಾಡಬೇಕು ಉತ್ತರ ವಿಶ್ವವಿದ್ಯಾಲಯದಂತ ಮನವಿಯನ್ನು ಮಾಡ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ನಮ್ಮ ಜಿಲ್ಲೆಯ ಎಲ್ಲಾ ಒಂದು ಪತ್ರಕರ್ತರು ಕೂಡ, ಎಲ್ಲಾ ತಾಲೂಕು ಸಂಘಗಳ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ವಿಶೇಷವಾಗಿ ವಾರ್ತಾ ಇಲಾಖೆ ಅವರು ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಸಾಹಿತ್ಯ ಪರಿಷತ್ನ ಕೋಡಿ ರಂಗಪ್ಪ ಸರ್ ಅವರು ಕೂಡ ಸಲಹೆ ಕೊಟ್ಟಿದ್ದಾರೆ. ಹಿರಿಯ ಪತ್ರಕರ್ತರು ಎಲ್ಲರೂ ಕೂಡ, ಇಡೀ ಜಿಲ್ಲೆಯ ಪತ್ರಕರ್ತರು ಎಲ್ಲ ಒಂದು ಈ ಕಾರ್ಯಕ್ರಮಕ್ಕೆ ಒಂದು ಯಶಸ್ವಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ದುಡಿದಿದ್ದಾರೆ. ಅವ್ರಿಗೂ ಕೂಡ ಸಹಕಾರ ಕೊಡ್ತೀವಿ. ಜೊತೆಗೆ ಕಾಲಕ್ಕೆ ನಮಗೆ ರಾಜ್ಯ ಸಂಘದ ಪದಾಧಿಕಾರಿಗಳು ಎಲ್ಲರೂ ಕೂಡ ಕಾರ್ಯಕ್ರಮದ ಒಂದು ರೂಪರೇಷೆಗಳ ಬಗ್ಗೆ ಏನ್ ರೀತಿ ಮಾಡಬೇಕು ಅಂತ ನಮಗೆ ಕಾಲಕ್ಕೆ ನಮ್ಮ ಉಸ್ತುವಾರಿಗಳಾದಂತ ಒಳ್ಳ ಸರ್ ಅವರಿರ್ಬೋದು, ಲೋಕೇಶ್ ಸರ್ ಇರ್ಬೋದು, ರಾಜ್ಯಾಧ್ಯಕ್ಷರಂತೂ ಪ್ರತಿನಿತ್ಯ ಮಾಡ್ತಿದ್ರು. ಸೊ ಅವರು ಕೂಡ ನಮಗೆ ಸಲಹೆ ಸೂಚನೆ ಕೊಟ್ಟು ಒಂದು ನಮ್ಮ ಜಿಲ್ಲೆಯಲ್ಲಿ ಇದು ಮೊದಲ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನ ಆಯೋಜನೆ ಮಾಡೋದಕ್ಕೆ ನಾವು ರಾಜ್ಯ ಸಮ್ಮೇಳನ